ಬದುಕಿನಲ್ಲಿ ಯಾವುದೇ ಸಾಧನೆಯ ಹಿಂದೆ ಗುರುಗಳ ಮಾರ್ಗದರ್ಶನ ಜೀವನದುದ್ದಕ್ಕೂ ಅಗತ್ಯ. ಅದರಲ್ಲಿಯೂ ಬದುಕಿನ ಆರಂಭದ ಮೆಟ್ಟಿಲುಗಳನ್ನು ಕಲಿಸುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನಂತೂ ಮೆರೆಯಲು ಅಸಾಧ್ಯ ಎಂದು ಸಾಲಿಗ್ರಾಮ ತಾಲೂಕು ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿ ಹೊಸಕೋಟೆ ಕೃಷ್ಣ ಹೇಳಿದರು. ಸಾಲಿಗ್ರಾಮ ತಾಲೂಕಿನ ಹೊಸಕೋಟೆ ಗ್ರಾಮದ ಡಾ. ಬಿ.ಆರ್. ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಗಳಿಸಿದ ಆಸ್ತಿ, ಅಂತಸ್ತು, ಸಂಪತ್ತು ಯಾವುದೂ ಕೊನೆಯವರೆಗೂ ಉಳಿಯೋಲ್ಲ. ಆದರೆ ಕಲಿತ ವಿದ್ಯೆ ಜತೆಗೆ ಶಿಸ್ತು ಬದ್ಧ ಜೀವನ ಮಾತ್ರ ಕೊನೆಯವರೆಗೂ ಜತೆಗಿರುತ್ತದೆ. ಇದನ್ನು ಕಲಿಸಿದ ಶಿಕ್ಷಕರಿಗೆ ನಾವು ಸದಾ ಋಣಿ ಆಗಿರಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯ ಶಿಕ್ಷಕ ಯತೀಶ್ ಮಾತನಾಡಿ, ಜೀವನದಲ್ಲಿ ಗುರಿ, ಛಲ, ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದವರು, ತಾವು ಓದಿದ ಶಾಲೆ ಮತ್ತು ಅಕ್ಷರ ಕಲಿಸಿ ಕೊಟ್ಟ ಶಿಕ್ಷಕರನ್ನು ಗೌರವಿಸುವ ಕೆಲಸ ಮಾಡಿದಾಗ ಶಿಕ್ಷಕರ ವೃತ್ತಿ ಗೌರವ ಮತ್ತು ವಿದ್ಯಾರ್ಥಿಗಳ ಒಡನಾಟ ಹೆಚ್ಚಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಯತೀಶ್, ಶಿಕ್ಷಕರಾದ ರೇವಣ್ಣ, ಎಚ್. ಶಂಕರ್, ಕೆ. ಕೃಷ್ಣ, ತುಳಸಿರಾಮೇಗೌಡ, ಪಿ. ಮಹದೇವಸ್ವಾಮಿ, ತೋಟಗಾರಿಕೆ ಶಿಕ್ಷಕ ಎನ್. ಶಿವಣ್ಣ, ದೈಹಿಕ ಶಿಕ್ಷಕ ಶಿವಣ್ಣ ಅವರನ್ನು ಚಿಬುಕಹಳ್ಳಿ ಕೃಷಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿ. ಶಿವಕುಮಾರ್ ಅಭಿನಂದಿಸಿದರು. ನನ್ನೆಲ್ಲ ಗುರುವೃಂದ ಏನೈತೆ ಅವ್ರು ಯಾವಾಗ್ಲೂ ನನ್ನ ಬಂದು ಕೆಲವ್ರಿಗೆ ಏನಂದ್ರೆ ಗುರುಗಳನ್ನ ಅಷ್ಟು ದೂರದಲ್ಲಿ ಇರ್ತಾರೆ. ನಾವು ಕಂಡಾಗೆಲ್ಲ ನಮ್ಮನ್ನ ಅಟ್ಲೀಸ್ಟ್ ಮೈ ಮುಟ್ಟು ಮಾತಾಡ್ಸ್ಬೇಕು. ಅವ್ರಿಗೆ ಹಿಂಗ್ ಹಿಡ್ಕೊಂಡು ಒಂದ್ ಕೈ ಹಿಡ್ಕೊಂಡು ಅಥವಾ ನಮ್ ಬೆಂತಟ್ಟೋ ನಮ್ಮನ್ನ ತಪ್ಪಿಕೊಂಡು ಮಾತಾಡಿಸಿ ಅವ್ರಿಗೆ ಅಭ್ಯಾಸ ಇರ್ತಕ್ಕಂಥ ನಮ್ಮ PMS ಸರ್ ಇರ್ಬೋದು. ನಾವ್ ಇನ್ನೂ ನೋಡಿ ಕೆಲವ್ರಿಗೆ ನಮ್ಮ ಹೆಸರುಗಳು ಬರ್ತವೆ, ನಮ್ಗೆ ಇನ್ನೂ ಇದೇ ಹೋಗಿಲ್ಲ. ಕೋಡೆ ಬಿಟ್ಟಿದೀವಿ. KPI, PMS, ನಮ್ಮ PT ಮಾಸ್ಟರ್, ನಮ್ಮ NMR ಸರ್, ನಮ್ಮ ಶಂಕರ್ ಸರ್, ಅವರೆಲ್ಲರದು ಒಂದು ಕೋಡ್ ಇಟ್ಕೊಂಡಿದೆ. ಅವರೆಲ್ಲರೂ ಕೂಡ ನಮ್ಮನ್ನ ಯಾವಾಗ ಈ ಶಾಲೆಗೆ ಬಂದ್ರು, ನಮ್ಮ ಶಾಲೆಯಿಂದ ಅಲ್ಲಿ ಏನಾದ್ರು ಓಡಾಡ್ತಿದ್ರು ಕೂಡ ನಮ್ಗೆ ವಿಶ್ ಮಾಡಿ ಜೊತೆ ನಾವು ಪಕ್ಕಕ್ಕೆ ಬಂದಾಗ ನಮ್ಮನ್ನ ಅಪ್ಕೊಂಡು ಮಾತಾಡ್ಸುವಂತ ಒಂದು ಸಂಸ್ಕೃತಿನ ನಾವು ಯಾವಾಗ್ಲೂ ನಮ್ಗೆ ಆರೈಕೆ ಮಾಡ್ತಿರ್ತಾರೆ. ಅವ್ರಿಗೆ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳ್ತಾ ಜೊತೆಗೆ ಇಲ್ಲಿ ಮಳೆ ವಾತಾವರಣ ತುಂಬಾ ನಮ್ಗೆ ಡಿಸ್ಟರ್ಬ್ ಮಾಡ್ತಿದೆ.